ಚೆನ್ನಾಗಿ ಓಡುತ್ತಾ ಇದ್ದೀರಿ. ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರು ನಿಮ್ಮನ್ನು ತಡೆದರು? ಈ ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ. ಸ್ವಲ್ಪ ಹುಳಿಯಿಂದ ಕಣಕವೆಲ್ಲ ಹುಳಿಯಾಗುವುದು. ನನಗಂತೂ ನೀವು ಬೇರೆ ಅಭಿಪ್ರಾಯವನ್ನು ಹಿಡಿಯುವುದಿಲ್ಲವೆಂದು ಕರ್ತನಲ್ಲಿ ನಿಮ್ಮನ್ನು ಕುರಿತು ಭರವಸೆ ಉಂಟು. ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುವವನು ಯಾವನಾದರೂ ಸರಿಯೇ ಬರುವ ದಂಡನೆಯನ್ನು ಅನುಭವಿಸುವನು. ನಾನಾದರೂ ಸಹೋದರರೇ, ಸುನ್ನತಿಯಾಗಬೇಕೆಂದು ಇನ್ನೂ ಸಾರುವವನಾಗಿದ್ದರೂ ಇನ್ನೂ ನನಗೆ ಹಿಂಸೆಯಾಗುವುದು ಯಾಕೆ? ಆ ಪಕ್ಷದಲ್ಲಿ ಶಿಲುಬೆಯ ದೆಸೆಯಿಂದ ಉಂಟಾದ ಆಕ್ಷೇಪವು ಹೋಯಿತಲ್ಲ. ನಿಮ್ಮನ್ನು ಕಳವಳಪಡಿಸುವವರು ಅಂಗಛೇದನೆಯನ್ನಾದರೂ ಮಾಡಿಕೊಂಡರೆ ವಾಸಿ. Okay, praise God. Paul is giving you a very strong statement here. ಪೌಲನು ಒಂದು ಕಠಿಣವಾದಂತಹ ವಾಕ್ಯವನ್ನ ಇಲ್ಲಿ ಹೇಳ್ತಿರುವುದನ್ನ ನಾವು ನೋಡ್ತಾ ಇದ್ದೇವೆ. Okay, he in the first 3 verses, that is 7 and 8, 2 verses, he says, who interrupted your race? You're running well. What happened? Who interrupted? ನೀವು ಚೆನ್ನಾಗಿ ಓಡುತ್ತಾ ಇದ್ದೀರಲ್ಲ, ನೀವು ಯಾಕೆ ನಿಮ್ಮನ್ನು ಯಾರು ತಡೆದರು ಎಂಬ ಒಂದು ಪ್ರಶ್ನೆಯನ್ನು ಪೌಲನು ಇಲ್ಲಿ ಕೇಳ್ತಾ ಇದ್ದಾರೆ. Okay, and in the 9th verse he talks about the little leaven. ಸ್ವಲ್ಪ ಹುಳಿಯಿಂದ ಕಣಿಕವೆಲ್ಲ ಹುಳಿ ಆಗುವುದು ಎಂಬುದರ ಕುರಿತಾಗಿ ಅನುವಾದವನ್ನು ಕೊಡ್ತಾ ಇದ್ದಾರೆ. And in the 10th verse he confronts the troublemakers. 10ನೆಯ ಒಂದು ವಚನದಲ್ಲಿ ನೀವು ಬೇರೆ ಅಭಿಪ್ರಾಯವನ್ನು ಹಿಡಿಯುವುದಿಲ್ಲ ಎಂದು ಕರ್ತನಲ್ಲಿ ನಿಮ್ಮ ಕುರಿತು ನನಗೆ ಭರವಸೆ ಉಂಟು ಎಂಬುದಾಗಿ ಹೇಳ್ತಾ ಇದ್ದಾನೆ. Paul confronts the troublemakers. ಪೌಲನು ಭೇದವನ್ನು ಹುಟ್ಟಿಸುವವರ ಕುರಿತಾಗಿ ಅವರ ದಂಡನೆಯ ಕುರಿತಾಗಿ ಹೇಳುವುದನ್ನು ನಾವು ನೋಡ್ತೇವೆ. And in the 11th verse he talks about offense of the cross. 11ನೇ ವಚನದಲ್ಲಿ ಒಂದು ಕ್ರೂಜೆಯ ಹಿಂಸೆಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. Okay, and in the 12th verse 12ನೇ ವಚನದಲ್ಲಿ he gives a very shocking statement. ತುಂಬಾ ಒಂದು ಶಾಕಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನು ಆತನು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. In English it says, let them castrate themselves. ನಿಮ್ಮ ಅಂಗ ಛೇದನೆಯನ್ನು ಮಾಡಿಕೊಂಡರೆ ವಾಸಿ ಎಂಬುದಾಗಿ ಆತನು ಹೇಳ್ತಾನೆ. It's a very strong statement to tell anybody. ತುಂಬಾ ಒಂದು ಕಠಿಣವಾದಂತಹ ಸ್ಟೇಟ್ಮೆಂಟ್ ಯಾರಿಗಾದ್ರೂ ಹೇಳಬೇಕಿದ್ರೆ. But we'll try to understand what he's saying and why he's saying. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಅರ್ಥೈಸೋಣ. All right, praise God. Praise the Lord. Let's go to verse 7 and 8 here. 7ನೇ ಮತ್ತು 8ನೇ ವಚನವನ್ನು ಓದೋಣ. Here Apostle Paul begins with saying that you were running well. ನೀವು ಚೆನ್ನಾಗಿ ಓಡುತ್ತಾ ಇದ್ದೀರಲ್ಲ ಎಂಬ ಒಂದು ವಾಕ್ಯವನ್ನ ಹೇಳಿ ಪೌಲನು ಮುಂದೆ ನಡೆಸ್ತಾ ಇರುವುದನ್ನು ನಾವು ನೋಡ್ತೇವೆ. Okay, many times Apostle Paul he compared the Christian life to a race. ನಾವು ನೋಡೋದಾದ್ರೆ ಹಲವೊಂದು ಸನ್ನಿವೇಶದಲ್ಲಿ ಪೌಲನು ಕ್ರೈಸ್ತ ಒಂದು ಜೀವನವನ್ನು ಒಂದು ಓಟಕ್ಕೆ ಹೋಲಿಸುವುದನ್ನು ನಾವು ನೋಡ್ತೇವೆ. In the previous chapters of Galatian letter also, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಕೆಲವು ಹಿಂದಿನ ವಚನಗಳಲ್ಲಿ ಅಧ್ಯಾಯಗಳಲ್ಲಿ ಕೂಡ Apostle Paul says that he himself is running that race of faith. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾನೇ ಈ ಓಟವನ್ನು ಓಡುತ್ತಾ ಇದ್ದೇನೆ ಎಂಬುದಾಗಿ. Okay, and he says in another letters saying that you have to run a good race of faith. ಬೇರೆ ಇನ್ನು ವಚನಗಳಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀವು ಒಳ್ಳೆಯ ಒಂದು ನಂಬಿಕೆಯ ಹೋರಾಟವನ್ನು ಓಡಿರಿ ಎಂಬುದಾಗಿ, ಓಟವನ್ನು ಓಡಿರಿ ಎಂಬುದಾಗಿ. And he also says the final closing statement about his life saying that I ran a good race. I have finished the race, right? I have finished my calling, what God has appointed me for. I kept my faith, he says. ನಾನು ಒಳ್ಳೆಯ ಓಟವನ್ನು ಓಡಿ ಮುಗಿಸಿದ್ದೇನೆ, ನನ್ನ ನಂಬಿಕೆಯನ್ನು ನಾನು ಹಿಡಿದುಕೊಂಡಿದ್ದೇನೆ, ಕ್ರಿಸ್ತನು ನನ್ನನ್ನು ಕರೆದ ಒಂದು ವಿಷಯವನ್ನು ನಾನು ಸಂಪೂರ್ಣಗೊಳಿಸಿದ್ದೇನೆ ಎಂಬುದಾಗಿ ಕೂಡ ಪೌಲನು ಹೇಳುವುದನ್ನು ನಾವು ನೋಡ್ತೇವೆ. Praise the Lord. Praise the Lord. In those days, ಆ ಸಮಯಗಳಲ್ಲಿ the regular common sport were what we call now as Olympics, right? So the word comes from those days, Olympiad, right? So the common sport was running race. ಆ ಸಮಯದಲ್ಲಿ ಇದ್ದಂತ ಒಂದು ಪಾಪ್ಯುಲರ್ ಆದಂತ ಓಟ ಏನೆಂಬುದಾಗಿ ಹೇಳಿದ್ರೆ ರನ್ನಿಂಗ್ ರೇಸ್ ಅಂತೆ. Okay, also wrestling, gladiator fights, all those were there, but running race was the common sport. ರನ್ನಿಂಗ್ ರೇಸ್ ಒಂದು ಕಾಮನ್ ರೇಸ್ ಆಗಿತ್ತು, ಸ್ಪೋರ್ಟ್ ಆಗಿತ್ತು. ಅದರಲ್ಲದೆ ಗ್ಲಾಡಿಯೇಟರ್ ಅಂಡ್ ಫೈಟಿಂಗ್, ರೆಸ್ಲಿಂಗ್ ಅದೆಲ್ಲ ಇತ್ತು. Okay, so he gives that analogy to the church. ಆ ಒಂದು ಉದಾಹರಣೆಯನ್ನು ಸಭೆಗೆ ಆತನು ಕೊಡುವುದನ್ನು ನಾವು ನೋಡ್ತೇವೆ. Okay, so everything in Bible has a meaning. Why they said like that? If you see, there is a historical meaning in that. ಸತ್ಯವೇದದಲ್ಲಿ ಹೇಳುವುದೆಲ್ಲದಕ್ಕೆ ಒಂದು ಅರ್ಥವಿದೆ, ಅದಕ್ಕೊಂದು ಚಾರಿತ್ರಿಕವಾದ ಹಿನ್ನೆಲೆ ಇದೆ, ಅದನ್ನು ನಾವು ಅರ್ಥೈಸಬೇಕಾಗಿದೆ. Praise God. So here he whatever running well, you are running well, he is using a present continuous tense. ಅದೇನಂತಂದ್ರೆ ಅದು ನಡೀತಾ ಇರೋ ಒಂದು process, ವರ್ತಮಾನ ಕಾಲ. Yes, it's a continuous verb, right? It is happening, running. So ನಡೀತಿರುವಂತ, ಈಗ ನಡೆಯುತ್ತಿರುವಂತದ್ದು ವರ್ತಮಾನ ಕಾಲದಲ್ಲಿ ಪೌಲನು ಅದನ್ನ ಹೇಳ್ತಾ ಇರುವುದನ್ನ ನಾವು ನೋಡ್ತೇವೆ. Okay, praise God. And then he quickly says that somebody hindered you.
ಯಾರ ನಿಮ್ಮನ್ನು ಸತ್ಯದಿಂದ ತಡೆದರೋ ಎಂಬ ಒಂದು ಪ್ರಶ್ನೆಯನ್ನ ಕೇಳುತ್ತಾ ಇದ್ದಾನೆ. Hallelujah. So ತಡೆದರೋ ಇಂಗ್ಲಿಷ್ ಅಲ್ಲಿ ಹಿಂಡೆಡ್, ಹೂ ಹಿಂಡೆಡ್. ನೀವು ಸತ್ಯವನ್ನು ಅನುವರ್ತಿಸದಂತೆ ಯಾರಾದ್ರೂ ನಿಮ್ಮನ್ನು ತಡೆದ್ರಾ ಎಂಬುದಾಗಿ ಪ್ರಶ್ನೆ ಕೇಳುವುದನ್ನ ನೋಡ್ತಾ ಇದ್ದೇವೆ. Praise God. Praise So Lord. he is not asking a question to get a response, but he is asking a question for them to think. Rhetorical question. ಆತನಲ್ಲಿ ಪ್ರಶ್ನೆ ಕೇಳುವುದು ಉತ್ತರಕ್ಕೋಸ್ಕರ ಅಲ್ಲ, ಆ ಪ್ರಶ್ನೆಗಳಿಗೆ ರೆಟಾರಿಕಲ್ ಕ್ವಶನ್ಸ್ ಎಂಬುದಾಗಿ ಹೇಳ್ತಾರೆ. Okay, and he is not asking what happened to you, he is asking who did this. ಇದನ್ನು ಯಾರು ಮಾಡಿದ್ರು ಎಂಬ ಒಂದು ರೆಟಾರಿಕಲ್ ಪ್ರಶ್ನೆಯನ್ನ ಆತನ ಕೇಳುವುದನ್ನು ನಾವು ನೋಡ್ತೇವೆ. As in he is asking somebody influenced you, who is that? ನಿಮ್ಮನ್ನು ಯಾರು ತಡೆದ್ರು, ಯಾರು ಎಂಬುದಾಗಿ. ಪೆಸಿಮೋನ್ ಎಂಬ ಪದವು means persuasion. ಪೆಸಿಮೋನ್ ಎಂಬುದಾಗಿ ಹೇಳಿದ್ರೆ ಪರ್ಸುಯೇಷನ್ ಅಂದ್ರೆ ಒಂದು ವಿಷಯ ಆಗಲೇಬೇಕೆಂಬುದಾಗಿ ನಾವು ಮುಂದೆ ಹೋಗ್ತೇವಲ್ಲ. ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಪೆಸಿಮೋನ್ ಇಸ್ ದಟ್ ಪೆಸಿಮೋನ್ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನೆಂಬುದಾಗಿ ಹೇಳಿದ್ರೆ, ವಿಷಯ ಏನೆಂಬುದಾಗಿ ಹೇಳಿದ್ರೆ, word that is in the New Testament used only one time. ಆ ಗ್ರೀಕ್ ಪದ ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಲ್ಪಟ್ಟಿದೆ, ಅದು ಒಂದೇ ಸಲ ಉಪಯೋಗಿಸಲ್ಪಟ್ಟಿದೆ. Praise the Lord. This word was used only one time. Again, it's not used anywhere else. ಗ್ರೀಕ್ ಪದದಲ್ಲಿ ಉಪಯೋಗಿಸಲ್ಪಟ್ಟಿದೆ, ಅದು ಒಂದೇ ಸಾರಿ ಬರೆಯಲ್ಪಟ್ಟಿದೆ ಆ ಒಂದು ಸತ್ಯವೇದದಲ್ಲಿ. Okay, praise God. So the meaning of this word is deceptive persuasion, not just persuasion. Persuasion ಅಂದ್ರೆ ಒಂದು ವಿಷಯಕ್ಕೋಸ್ಕರ ನಾವು ಪರ್ಸುಯೇಡ್ ಮಾಡಬಹುದು, ರೈಟ್? ಅದೊಂದು ಪಾಸಿಟಿವ್ ಮೀನಿಂಗ್. ಆದರೆ ಪರ್ಸಿಮೋನ್ ಎಂಬ ಪದವು ಇಲ್ಲಿ ಒಂದೇ ಒಂದು ಸತಿ ಉಪಯೋಗಿಸಲ್ಪಟ್ಟಿದೆ, ಅದು ನೆಗೆಟಿವ್ ಸೆನ್ಸ್ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಇಟ್ ಇಸ್ ಅ ಡಿಸೆಪ್ಷನ್. ಡಿಸೆಪ್ಷನ್ ಅಂದ್ರೆ ಮೋಸಪೂರಿತವಾದಂತ ಮನವೊಲಿಸುವಿಕೆ, ರೈಟ್? ಮನವೊಲಿಸುವಿಕೆ, ಮೋಸಪೂರಿತವಾದಂಥದ್ದು. ಪ್ರೈಸ್ ಗಾಡ್. ಸೊ ದಿಸ್ ಇಸ್ ಅ ಡಿಸೆಪ್ಟಿವ್ ವೇ ಆಫ್ ಪರ್ಸುಯೇಡಿಂಗ್ ಸಂಬಡಿ ಟು ಆಕ್ಸೆಪ್ಟ್ ದ ಟ್ರೂತ್. ಓಕೆ, ಇದೊಂದು ವಂಚಿತ ರೀತಿಯಲ್ಲಿ ಸತ್ಯವನ್ನ ಅನುಸರಿಸದಂತೆ ಮನವೊಲಿಸುವಂತ ಒಂದು ಪ್ರಯತ್ನ. ಓಕೆ, ಪ್ರೈಸ್ ಗಾಡ್. ಆಲ್ ರೈಟ್. ಓಕೆ, ಲೆಟ್ಸ್ ಕಂಟಿನ್ಯೂ ಟು ರೀಡ್ 8th verse. 8ನೇ ವಚನ, ಈ ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ. Apostle Paul is saying that the gospel has a caller. Somebody has called you to this gospel. ಅಪೊಸ್ತಲ ಅಂತ ಪೌಲನ್ ಹೇಳ್ತಾ ಇದ್ದಾನೆ, ಈ ಒಂದು ಸುವಾರ್ತೆಗೆ ನಿಮ್ಮನ್ನ ಯಾರು ಕರೆದಿದ್ದಾರೆ ಎಂಬುದಾಗಿ. ಯಾರು ಕರೆದಿದ್ದಾರೆ? Who called for the gospel? If you read the 6th verse, 6ನೇ ವಚನವನ್ನು ನಾವು ಓದುವುದಾದರೆ, okay, here it says God called us. Read. ಕ್ರಿಸ್ತ ಯೇಸುವಿನಲ್ಲಿ ಅವರಿಗೆ ಸುನ್ನತಿ ಆದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನ ಇಲ್ಲ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. Right. So God called us to work in love and faith, right? ದೇವರು ನಮ್ಮನ್ನು ನಂಬಿಕೆಯಿಂದ ಮತ್ತು ಪ್ರೀತಿಯಿಂದ ಕೆಲಸ ಮಾಡುವುದಕ್ಕೆ ಕರೆದಾತನಾಗಿದ್ದಾನೆ. Okay. Likewise, let's see 13th verse. ಹಾಗೆ ನಾವು 13ನೇ ವಚನವನ್ನು ಓದೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ. ದೇವರು ಯಾಕೆ ಕರೆದಿದ್ದಾರಂತೆ? Why did he call us for? Because he called us to live in freedom. Amen. Praise God. So we understand from this scriptures that God is the one who called us, and he has called us for his grace, his freedom, and to express his love by faith. ಈ ಒಂದು ವಚನದಿಂದ ನಾವು ತಿಳಿತಾ ಇದ್ದೇವೆ, ಯೇಸು ನಾವು ಸ್ವತಂತ್ರರಾಗಬೇಕೆಂದಲೇ ಆತ ನಮ್ಮನ್ನು ಕರೆದನು, ಮತ್ತು ನಾವು ಪ್ರೀತಿಯಿಂದ ಜೀವಿಸಬೇಕು ಮತ್ತು ನಂಬಿಕೆಯಿಂದ ಆತನನ್ನ ಅರಿತವರಾಗಿರಬೇಕೆಂಬ ಒಂದು ನಂಬಿಕೆಯಿಂದಲೇ ಆತ ನಮ್ಮನ್ನು ಕರೆದನು. Okay, praise the Lord. Praise the Lord. Okay, but the false gospel will divert you from this. ಆದರೆ ತಪ್ಪಾದಂತ ಒಂದು ಬೋಧನೆಯು ನಿಮ್ಮನ್ನ ಈ ಒಂದು ಸತ್ಯದಿಂದ ಬೇರ್ಪಡಿಸುವಂತದ್ದಾಗಿದೆ. Here we are seeing in the 7th verse and 8th verse that somebody has won their faithfulness. 7ನೇ ಮತ್ತು 8ನೇ ವಚನದಿಂದ ನಾವು ತಿಳಿಯುವಂತದ್ದು ಏನೆಂಬುದಾಗಿ ಹೇಳಿದ್ರೆ, ಯಾರು ಅವರ ಮನ ಒಲಿಸಿದ್ದಾರೆ ಎಂಬುದಾಗಿ. Okay, so that means that somebody convinced them. ಯಾರು ಅವರನ್ನು ತಡೆ ಮಾಡಿದ್ದಾರೆ. Okay, so when we also when we listen to some sermons in the YouTube, we are exposed to so much of media today, right? ನಾವು ಕೂಡ ಒಂದು ಯೂಟ್ಯೂಬ್ ಅಲ್ಲಿ ಬೇರೆ ಬೋಧನೆಗಳನ್ನ ಕೇಳುವಾಗ, ತಪ್ಪಾದಂತ ಬೋಧನೆಯನ್ನು ಕೇಳುವಾಗ, so generally a Christian thought is that we don't watch movies. ಒಂದು ಕ್ರೈಸ್ತರ ಜನರ ಒಂದು ಥಾಟ್ ಏನೆಂಬುದಾಗಿ ಹೇಳಿದ್ರೆ, ನಾವು ಮೂವಿ ಎಲ್ಲ ನೋಡುವುದಿಲ್ಲ. Okay, we don't waste time with the news and all that. ನ್ಯೂಸ್ ಅಲ್ಲಿ ನಾವು ಸಮಯ ವ್ಯರ್ಥವಾಗಿ ಕಳೆಯುವುದಿಲ್ಲ. So what is our addiction? ನಮ್ಮ ಅಡಿಕ್ಷನ್ ಏನು? New addiction is listening to messages. ದೇವರ ಒಂದು ಬೋಧಕರ ಮಾತನ ಸಂದೇಶಗಳನ್ನ ಕೇಳ್ತಾ ಇರುವಂತದ್ದು. That is also one type of addiction. ಅದು ಕೂಡ ಒಂದು ವ್ಯಸನ. Okay, so we are exposed to so much of content coming inside. ನಮಗೆ ಅಷ್ಟೊಂದು ಜ್ಞಾನ ಕಂಟೆಂಟ್ ಬರುತ್ತಾ ಇರ್ತದೆ ನಮ್ಮ ಬ್ರೈನ್ಸ್ಗೆ. Among those many messages will be very convincing. ಅಲ್ಲಿ ಕೂಡ ಕೆಲವು ಬೋಧನೆಗಳು ತುಂಬಾ ಒಂದು ಮನವೊಲಿಸುವಂತ ಬೋಧನೆಗಳಾಗಿರ್ತವೆ. Some messages, some shots my friends will be sharing. ಕೆಲವು ಚಿಕ್ಕ ವಿಡಿಯೋ ಶಾರ್ಟ್ಸ್ ಅನ್ನು ನನ್ನ ಫ್ರೆಂಡ್ಸ್ ಹಂಚ್ತಾ ಇರ್ತಾರೆ. Very beautiful sad music in the background. ತುಂಬಾ ಒಂದು ಸ್ಯಾಡ್ ಮ್ಯೂಸಿಕ್ ಪ್ಲೇ ಆಗ್ತಾ ಇರ್ತದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. And the preacher will be saying, oh,
what happened to your life? ನಿಮ್ಮ ಜೀವಿತಕ್ಕೆ ಏನಾಯ್ತು ಎಂಬುದಾಗಿ ಬೋಧಕರು ಹೇಳ್ತಾ If ಇದ್ದಾರೆ. only you can fast for 21 days, your ನೀವು life will be transformed. 21 Background ಅಲ್ಲಿ ಒಂದು sad music ಹೋಗ್ತಾ ಇದೆ. ನಿಮ್ಮ 21 ದಿನ ನೀವು ಉಪವಾಸ ಮಾಡಿದ್ರೆ ನಿಮ್ಮ ಜೀವಿತ ಬದಲಾಗ್ತದೆ ಎಂಬ ಒಂದು ವಿಷಯವನ್ನು ಹೇಳಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸ್ಯಾಡ್ ಮ್ಯೂಸಿಕ್ ಆಗ್ತಾ ಇದೆ. Okay, when you listen to that, ಅದನ್ನ ನೀವು ಕೇಳುವಾಗ you feel, oh, so beautiful, I have to do it. ತುಂಬಾ ಸುಂದರವಾಗಿದೆ, ನಾನು ಕೂಡ ಇದನ್ನ ಮಾಡ್ಬೇಕೆಂಬ ಒಂದು ನಿಮಗೆ ಅಭಿಪ್ರಾಯ ಬರ್ಬೋದು. This is an emotional content. ಇದು ತುಂಬಾ ಭಾವೋತ್ಮಕವಾದಂತಹ ಒಂದು ಕಂಟೆಂಟ್. When we are emotional, ನಾವು ಭಾವುಕರಾದಾಗ, okay, when we become emotional about something, we think that is truth. ನಾವು ಅದರ ಕುರಿತಾಗಿ ಭಾವುಕರಾದಾಗ ಅದೇ ಸತ್ಯ ಎಂಬುದಾಗಿ ತಿಳ್ಕೊಳ್ತೇವೆ. Some will come with very intellectual talk. ತುಂಬಾ ಕೆಲವು ಬೋಧನೆಗಳು ತುಂಬಾ ಜ್ಞಾನವಂತವಾದಂತಹ ಬೋಧನೆಗಳ ಉಪಾಧಿಯಲ್ಲಿ ಇರ್ತದೆ. This talk will be like, it is correct when you look at the science, it is correct when you look at the faith, when it is correct when you look at the Bible, it will look like that. ಈ ಬೋಧನೆಗಳನ್ನು ನೀವು ನೋಡುವಾಗ ಕೇಳುವಾಗ ವೈಜ್ಞಾನಿಕವಾಗಿ ಇದು ಸರಿಯಾಗಿದೆ ಮತ್ತು ಲೌಕಿಕವಾಗಿ ಬಿಬ್ಲಿಕಲ್ ಕೂಡ ಅದು ಸರಿಯಾಗಿದೆ ಎಂಬುದಾಗಿ ನಿಮಗೆ ತೋರ್ಬೋದು. Okay, because the language they use is so beautiful, high level English, high level Kannada. ಯಾಕಂದ್ರೆ ಅವರು ಉಪಯೋಗಿಸುವಂತಹ ಒಂದು ವಾಕ್ಯಗಳು ಹೈ ಲೆವೆಲ್ ಇಂಗ್ಲಿಷ್ ಆಂಗ್ಲ ಭಾಷೆ ಅಥವಾ ಹೈ ಲೆವೆಲ್ ಕನ್ನಡ ಒಂದು ಭಾಷೆ ಇಂದ ಆಗಿರುತ್ತದೆ. When we are seeing Greek words, right? ನಾವು ಗ್ರೀಕ್ ಪದವನ್ನು ನೋಡುವಾಗ, okay, I know one person who preaches like this and I keep listening. Sometimes I used to listen. ಈ ತರ ಒಂದು ಬೋಧನೆ ಗ್ರೀಕ್ ಪದಗಳನ್ನ ಹೇಳಿ ಮಾಡುವಂತವರನ್ನ ನಾನು ಒಬ್ಬರನ್ನ ಕೇಳ್ತಾ ಇರ್ತೇನೆ. Okay. He brings all the background, historical background, theology, that one, this one, everything he shares. I used to think that what an intelligent person. ಅವರೆಲ್ಲ ಹಂಚ್ತಾರೆ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ, ಆ ಗ್ರೀಕ್ ಅನುವಾದಗಳು. ನಾನು ಆಲೋಚಿಸಿದೆ ಎಂತ ಒಂದು ಜ್ಞಾನವಂತ ಮನುಷ್ಯರು ಇವರು ಎಂಬುದಾಗಿ. One day he was sharing, Christ did not die for everyone, only for few people. ಒಂದು ದಿನ ಅವ್ರು ಹೇಳಿದ್ರು, ಕ್ರಿಸ್ತನ ಎಲ್ಲರಿಗೋಸ್ಕರ ಸಾಯಲಿಲ್ಲ, ಕೆಲವರಿಗೋಸ್ಕರ ಮಾತ್ರ ತನ್ನ ಪ್ರಾಣವನ್ನು ಕೊಟ್ಟರು ಎಂಬುದಾಗಿ. Surprisingly, he proved it from the Bible. ಸತ್ಯವೇದದಿಂದ ಅದನ್ನು ಅವರು ಪ್ರೂಫ್ ಮಾಡಿದ್ರು ಕೂಡ. Okay, we are exposed to all these things. ಇದೆಲ್ಲದಕ್ಕೆ ನಾವು ಎಕ್ಸ್ಪೋಸ್ ಆಗಿದ್ದೇವೆ. One biggest problem is, ಒಂದು ದೊಡ್ಡ ಸಮಸ್ಯೆ ಏನೆಂಬುದಾಗಿ if ಹೇಳಿದ್ರೆ, somebody very popular comes and tells you something. ಯಾರಾದ್ರೂ ತುಂಬಾ ಪ್ರತಿಷ್ಠವಾದಂತ ಜನರು ಇದನ್ನ ಬಂದು ನಿಮಗೆ ಹೇಳಿದ್ರೆ, see, if your own children, your own parents at home, when they tell, you don't listen, right? ನಿಮ್ಮ ಸ್ವಂತ ಮಕ್ಕಳು, ನಿಮ್ಮ ಕುಟುಂಬದವರು ಮನೆಯಲ್ಲಿ ನಿಮಗೆ ಸರಿಯಾದಂತ ವಿಷಯ ಹೇಳುವಾಗ ನೀವು ನಂಬೋದಿಲ್ಲ. Okay, but same thing, if a popular person comes and stands on the stage and tells, you'll say, wow. ಪ್ರಸಿದ್ಧವಾದಂತ ಮನುಷ್ಯನು ಅದೇ ವಿಷಯ ಮನೆಯಲ್ಲಿ ಹೇಳಿದ ವಿಷಯನೇ ಬಂದು ಸ್ಟೇಜ್ ಮೇಲೆ ಹೇಳಿದ್ರೆ, ವಾ ತುಂಬಾ ಸರಿ ಎಂದಾಗಿ ನೀವು ಹೇಳ್ತೀರಾ. So we trust some popular speakers like that. ಪ್ರಮುಖವಾದಂತಹ ಸ್ಪೀಕರ್ಸ್ ಅನ್ನ ಈ ರೀತಿಯಾಗಿ ನಾವು ನಂಬ್ತೇವೆ. And if they share the false, ಅವರು ತಪ್ಪು ಬೋಧನೆಯನ್ನ ಕೊಟ್ರೆ, even then we believe because they are popular. ಆಗ ಕೂಡ ನಾವು ನಂಬ್ತೇವೆ, ಯಾಗುತ್ತಾ ಅವರು ಪ್ರತಿಷ್ಠೆಯನ್ನು ಹೊಂದಿದ್ದಾರೆ ಅದರ ಕಾರಣದಿಂದ. Okay, so in this way, ಈ ರೀತಿಯಾಗಿ famous people, ಪ್ರಸಿದ್ಧ ಜನರು, okay, and the people who perform miracles, ಮತ್ತು ಪವಾಡಗಳನ್ನ ಮಾಡುವಂತ ಜನರು, and the videos where so many testimonies will keep coming, ಮತ್ತು ಆ ಒಂದು ವಿಡಿಯೋಗಳನ್ನ ನಾವು ನೋಡ್ತೇವೆ, ಇಲ್ಲಿ ಆ ಒಂದು ಟೆಸ್ಟಿಮನಿ ಸಾಕ್ಷಿಗಳು ಬರ್ತಾ ಇರ್ತದೆ. nothing can tell you the truth. ಯಾವುದು ಕೂಡ ಸತ್ಯವನ್ನ ನಿಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. The truth is in that Bible that you are holding today. ಸತ್ಯವು ನಿಮ್ಮಲ್ಲಿ, ನಿಮ್ಮ ಕೈಯಲ್ಲಿರುವ ಸತ್ಯವೇದದಲ್ಲೇ ಇದೆ. Praise God. Praise the Lord. That's why Apostle Paul is saying here, ಆದ್ದರಿಂದ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ, you are persuaded, but this persuasion did not come from the one who called you. ದೇವರು ಈ ಒಂದು ಈ ಒಂದು ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದ್ದಲ್ಲ. Praise God. Praise the Lord. So don't choose the teaching that is very convincing to you. ನಿಮಗೆ ಒಂದು ಸಮಾಧಾನವನ್ನು ತರುವಂತಹ ಒಂದು ವಾಕ್ಯವನ್ನ ನೀವು ನಂಬಬೇಡಿರಿ. Okay, convincing ಬೋಧನೆ, convincing ಅಂದ್ರೆ ಕನ್ನಡದಲ್ಲಿ ಮನವೊಲಿಸುವ, ಒಪ್ಪಿಗೆ. ಓಕೆ, ತುಂಬಾ ಚೆನ್ನಾಗಿದೆ, ಇದು ನಾನು ಒಪ್ಪುತ್ತೇನೆ ಎಂಬುದಾಗಿ, ರೈಟ್? ಬಟ್ ಆಲ್ವೇಸ್ ಲುಕ್ ಅಟ್ ದ ಬೈಬಲ್ ವೆದರ್ ದ ಪ್ರೀಚರ್ ಇಸ್ ಟೀಚಿಂಗ್ ಫ್ರಮ್ ದ ವರ್ಡ್ ಆರ್ ಡೈವರ್ಟಿಂಗ್ ದ ವರ್ಡ್. ಬರೀ ಮನವೊಲಿಸುವ ವಾಕ್ಯವನ್ನು ಮಾತ್ರ ನೀವು ನಂಬೇಡಿ, ಆದ್ರೆ ಆ ದೇವರ ವಾಕ್ಯವು, ಬೋಧನೆಯು ಯಾರು ಕೊಡ್ತಾ ಇದ್ದಾರೋ ಅದು ದೇವರ ವಾಕ್ಯದಿಂದ ಬಂದಂತದ್ದು ಅಲ್ಲವಾ ಎಂಬುದಾಗಿ ನೀವು ಅದನ್ನ ಕಂಪೇರ್ ಮಾಡಿ ನೋಡಿ. ಓಕೆ, ಪ್ರೈಸ್ ಗಾಡ್. That means that we should always compare whatever teaching comes to the truth of the gospel. ಬರುವಂತಹ ಬೋಧನೆಗಳು ಸತ್ಯ, ಒಂದು ದೇವರ ಸುವಾರ್ತೆಯ ಸತ್ಯತೆಗೆ ಒಳಗಾಗಿದೆಯೋ ಇಲ್ವೋ ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕಾಗಿದೆ. ಅಂದ್ರೆ every time somebody teaches something slightly wrong, you don't have to point out saying that is a false preacher. ಯಾರಾದ್ರೂ ಕೆಲವೊಂದು ಸಂದರ್ಭದಲ್ಲಿ ಕೆಲವು ತಪ್ಪು ವಿಷಯಗಳನ್ನ ಹೇಳಿದ್ರೆ ಅದನ್ನ ನೀವು ಪಾಯಿಂಟ್ ಔಟ್ ಮಾಡ್ಬೇಕಂತಿಲ್ಲ ಇವರು ತಪ್ಪು ಬೋಧಕರು ಎಂಬುದಾಗಿ. But if they are getting you diverted in the gospel truth, the core gospel truth, then you have to reject them.
ಆದರೆ ಅಂತ ಒಂದು ಬೋಧಕರು ನಿಮ್ಮ ಒಂದು ಸುವಾರ್ತೆಯ ಮೂಲ ಅಂಶದಿಂದ ನಿಮ್ಮನ್ನ ದೂರ ಎಳೆಯುವುದಾದರೆ ಅದನ್ನ ನೀವು ತಿರಸ್ಕರಿಸಬೇಕಾಗಿದೆ. So this is the core gospel truth. ಇದೇ ಒಂದು ಮೂಲ ಒಂದು ಸುವಾರ್ತೆಯ ಸತ್ಯತೆಗಳು ಎಂಬುದಾಗಿ ನಾವು ಹೇಳ್ತೇವೆ. If anybody is teaching wrong in this, ಯಾರಾದ್ರೂ ನಿಮಗೆ ಇದಲ್ಲದೆ ಸತ್ಯಗಳನ್ನ ತಿಳಿಸಿದ್ರೆ then you have to do what? ನೀವೇನ್ ಮಾಡಬೇಕು? Silently leave that place or delete that video. ಆ ಸ್ಥಳವನ್ನು ಬಿಟ್ಟು ಹೋಗಿ ಅಥವಾ ಆ ವಿಡಿಯೋನ ಡಿಲೀಟ್ ಮಾಡಿ. Okay, praise God. Praise the Lord. So other things if they are doing wrong, okay, we give grace to that. ಬೇರೆ ಏನಾದ್ರೂ ಅವರು ಕೆಲವು ವಿಷಯ ತಪ್ಪು ಮಾಡಿದ್ರೆ ನಾವು ಇನ್ನೂ ಕೃಪೆಯಲ್ಲಿ ಕ್ಷಮಿಸಬಹುದಾಗಿದೆ. Some things we also don't know, right? ಕೆಲವು ವಿಷಯ ನಮಗೆ ಕೂಡ ಗೊತ್ತಿಲ್ಲ. Sometimes we believe that certain things are like this, but somebody else would think that in a different way. But in those things we have to support one another. Let's try to understand together, reason together. ಕೆಲವು ವಿಷಯದಲ್ಲಿ ದೇವರ ವಾಕ್ಯವನ್ನು ಅರ್ಥೈಸುವ ರೀತಿ ಬೇರೆ ಇರ್ತದೆ. ಆ ಎಲ್ಲ ತಪ್ಪುಗಳನ್ನ ನಾವು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹೋಗಬೇಕಾಗಿದೆ, ಕ್ಷಮಿಸಿಕೊಂಡು ಹೋಗಬೇಕಾಗಿದೆ. Okay, and reason together, understand what is the truth. ಸತ್ಯವನ್ನ ಜೊತೆಯಾಗಿ ತಿಳಿಸಿಕೊಳ್ಳಲು ಪ್ರಯತ್ನ ಮಾಡಬೇಕಾಗಿದೆ. Okay, so we can't label them as false preachers or false prophets. ಪ್ರವಾದಿಗಳು ಇವರು ಎಂಬುದಾಗಿ ನಾವು ಹೇಳಿಕ್ಕಾಗುವುದಿಲ್ಲ. Okay, who is a false preacher? The one who compromises in the gospel truth. ಸುವಾರ್ತೆಯ ಈ ಒಂದು 5 ವಿಷಯಗಳಲ್ಲಿ ಯಾರೆಲ್ಲ ಒಂದು ಕಾಂಪ್ರಮೈಸ್ ಮಾಡ್ತಾರೋ ಅವರ ಬೋಧನೆಯು ತಪ್ಪೆಂಬುದಾಗಿ ನಾವು ತಿಳಿಯುತ್ತೇವೆ. Okay, so my question for you today, ಇವತ್ತು ನಾನು ನಿಮಗೆ ಕೇಳುವಂತ ಒಂದು ಪ್ರಶ್ನೆ, who or what has the greatest influence over your life? ಯಾರು ಮತ್ತೆ ಯಾವುದು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡಾದಂತಹ ಒಂದು ಇನ್ಫ್ಲುಯೆನ್ಸ್ ಅನ್ನು ಹೊಂದಿದೆ? Okay, which told you about understanding of God, salvation and Christian living? ನೀವು ಸುವಾರ್ತೆಯನ್ನ ಒಂದು ರೀತಿಯಲ್ಲಿ ಅರ್ಥ You ಮಾಡಿಕೊಂಡಿದ್ದೀರಲ್ಲ, understand about God in a certain way. ನೀವು ದೇವರನ್ನ ಒಂದು ರೀತಿಯಲ್ಲಿ ಅರ್ಥ You ಮಾಡಿಕೊಂಡಿದ್ದೀರಿ, understand about salvation in a certain way. ಸುವಾರ್ತೆಯನ್ನ ಒಂದು ರೀತಿಯಲ್ಲಿ ನೀವು ಅರ್ಥ You ಮಾಡಿಕೊಂಡಿದ್ದೀರಿ, understand about how you should live a Christian life in a certain way. ನೀವು ಹೇಗೆ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ಒಂದು ರೀತಿಯಲ್ಲಿ ಅರ್ಥ Okay. ಮಾಡಿಕೊಂಡಿದ್ದೀರಿ. Who told you this? Who is the greatest influence upon you about this? ನಿಮ್ಮ ಜೀವಿತದ ಮೇಲೆ ಇದೆಲ್ಲ ವಿಷಯಗಳನ್ನು ಹೇಳಿದವರು ಯಾರು? Who? ಯಾರು? Sorry? God himself. God himself, but he would have conveyed through somebody, right? ಯಾರ ಮೂಲಕವಾಗಿ ಮೊದಲೇ ಬಾರಿ ಹೇಳಿರ್ಬೋದಲ್ಲ? Pastor Paul Praveen, praise God. Okay, pastor is our influence. Okay. Mate? ಸಿಸ್ಟರ್. Sister, yes. Praise God. Sorry? Noel pastor. Okay, praise the Lord. Praise Okay. Okay. Pastor seller. Okay. ಅದು ಬಿಟ್ರೆ, ಅವರು ಬಿಟ್ರೆ, then ಸಭಾ ಪಾಲಕರನ್ನು ಬಿಟ್ರೆ ಬೇರೆ ಯಾರು ಇದರ ವಿಷಯವಾಗಿ ನಿಮಗೆ ಹೇಳಿದ್ದಾರೆ? ಅಥವಾ ನೀವೇ ಬೈಬಲ್ ಓದಿ ತಿಳ್ಕೊಂಡಿದ್ದೀರಾ, ಇದನ್ನ ಸ್ವಲ್ಪ ಇವರು ಹೇಳ್ತಾ ಇದ್ದಾರೆ, ಇದು ಹೇಗಿದೆ ಸತ್ಯವೇದದಲ್ಲಿ ಎಂಬುದಾಗಿ ಸ್ವಲ್ಪ ವಿಚಾರಿಸಿದಿರಾ? You did? Very good. Praise God. That's a praise the Lord. That's a very nice attitude. Amen. Right? ಇದು ಒಂದು ಒಳ್ಳೆಯ ವಿಷಯ. Anybody, even now I'm teaching you something, go back to Bible and check whether it is true or not. ಇವಾಗ ನಾನು ನಿಮಗೆ ಈ ವಿಷಯಗಳನ್ನ ಹೇಳಿದ್ದೇನೆ, ಸತ್ಯವೇದಕ್ಕೆ ಹೋಗಿ ಇದು ಸರಿಯಾ ತಪ್ಪಾ ಎಂಬುದಾಗಿ ನೀವು ಪರೀಕ್ಷಿಸಿ ನೋಡಿರಿ. Okay, praise God. Praise the So, Lord. like I was saying, we have a lot of influences from media, we have personal life, we have influence from the church. Constantly somebody is influencing us, we are also influencing somebody. ನಿರಂತರವಾಗಿ ನಾವು ಯಾರಿಂದಾದ್ರೂ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೇವೆ, ಯಾಕಂದ್ರೆ ಚರ್ಚ್ ಮತ್ತೆ ಮೀಡಿಯಾ ಇದೆಲ್ಲ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ನಮ್ಮ ಆಲೋಚನೆಗಳನ್ನ. Okay, praise God. Praise the Lord. It is said that in the entire history of the world, ಚಾರಿತ್ರಿಕದಲ್ಲಿ how old is the world? ದೇವರ ವಾಕ್ಯ ಎಷ್ಟು ಹಳೆಯದಾಗಿದೆ? ದೇವರ ವಾಕ್ಯ ಅಲ್ಲ, how old is the world? ಲೋಕವು ಎಷ್ಟು ಹಳೆಯದಾಗಿದೆ? Okay, scientifically speaking they say it's a millions of years, right? ವೈಜ್ಞಾನಿಕವಾಗಿ ನೋಡೋದಾದ್ರೆ ಕೋಟಿ ಗಟ್ಟಲೆ ವರ್ಷ. Okay, ಅಷ್ಟಿರ್ಬೋದು ಗೊತ್ತಿಲ್ಲ, but as per what we can understand is, ನಮಗೆ ಅರ್ಥೈಸುವ ಒಂದು ಮಟ್ಟಲ್ಲಿ out of all the history of the world, our times are the times that the Christian content is reaching our ears extremely huge amounts. ನಾವು ಈಗ ಪ್ರಸ್ತುತ ಇರುವಂತಹ ಒಂದು ಕಾಲಾವಧಿಯಲ್ಲಿ ಹೆಚ್ಚಾದಂತಹ ದೇವರ ಒಂದು ಕ್ರೈಸ್ತ ಬೋಧನೆಗಳನ್ನ ನಾವು ಕೇಳ್ತಾ ಇದ್ದೇವೆ ಅಂತ, ಅತಿ ಹೆಚ್ಚು ರೀತಿಯಲ್ಲಿ. ಈ ತರ ಇತಿಹಾಸದಲ್ಲಿ ಯಾವಾಗಲೂ ನಡಲೇ ಇಲ್ಲ. ಇದೇ ನಮ್ಮ ಕಾಲದಲ್ಲಿ ನಡೆಯುವಂಥದ್ದು ಏನಂದ್ರೆ, ಇತಿಹಾಸದಲ್ಲಿ ಎಂದಿಗೂ ಈ ತರ ಇರಲೇ ಇಲ್ಲ. ಈಗ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನ್ ಬರ್ತಾ ಇದೆ, ನಮ್ಮ ಕಿವಿಗಳಲ್ಲಿ ಏನ್ ಬೀಳ್ತಾ ಇದೆ, ದೇವರಿಗೆ ಸಂಬಂಧಪಟ್ಟದ್ದು, ಕೆಲವು ದೇವರಿಗೆ ಸಂಬಂಧಪಟ್ಟದ್ದು ಅಲ್ಲ, ಬಟ್ ಕ್ರಿಶ್ಚಿಯನ್ ಕಂಟೆಂಟ್ ಅದೆಲ್ಲ ನಮಗೆ ರೀಚ್ ಆಗ್ತಿದೆ. ಸೊ ದ ಪ್ರಾಬ್ಲಮ್ ಇಸ್ ನಾಟ್ ದ ಲ್ಯಾಕ್ ಆಫ್ ವರ್ಡ್ ಆಫ್ ಗಾಡ್. ಇಲ್ಲಿ ಸಮಸ್ಯೆ ಏನೆಂಬುದಾಗಿ ಹೇಳಿದ್ರೆ ದೇವರ ವಾಕ್ಯದ ಕೊರತೆ ಅಲ್ಲ, ಓಕೆ, ಬಟ್ ಲ್ಯಾಕ್ ಆಫ್ ಲಿಟ್ರಸಿ ಅಬೌಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಕಡಿಮೆ ಆಗ್ತಾ ಇಲ್ಲ, ಈ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಿಗ್ತಿದೆ, ಬಟ್ ದೇವರ ವಾಕ್ಯದ ಅರಿವು ನಮಗೆ ಇರ್ತಾ ಇಲ್ಲ, ರೈಟ್? ಸೊ ಯು ಮೇ ಹಿಯರ್ ಟು ಸರ್ಮನ್
But when you don't think about it, you don't learn it. ನೀವು ದೇವರ ಬೋಧನೆಯನ್ನು ಕೇಳಬಹುದು, ಆದ್ರೆ ನೀವು ಅದರ ಕುರಿತಾಗಿ ಆಲೋಚಿಸಿದಾಗ ನೀವು ಅದನ್ನು ಕಲಿಯುವುದಿಲ್ಲ. So my question is, ನನ್ನ ಪ್ರಶ್ನೆ, how will you distinguish if somebody is really trying to help you by sharing what the word of God says and from somebody who's trying to cheat you? ನೀವು ಹೇಗೆ ಹೋಲಿಕೆ ಮಾಡಿ ನೋಡ್ಬೋದು ಯಾರು ನಿಮ್ಮನ್ನ ಬೋಧನೆ ಸತ್ಯವಾದಂತಹ ವಾಕ್ಯಕ್ಕೆ ನಡೆಸ್ತಾ ಇದ್ದಾರೆ, ಯಾರು ನಿಮ್ಮನ್ನು ಬೋಧನೆಯಿಂದ ದೇವರ ವಾಕ್ಯದಿಂದ ದೂರ ನಡೆಸ್ತಾ ಇದ್ದಾರೆ ಎಂಬುದಾಗಿ. ಅಂದ್ರೆ when the teaching comes, it looks like biblical teaching, but it is some deception. ಒಂದು ಬೋಧನೆ ಬರುವಾಗ ಅದು ದೇವರ ವಾಕ್ಯದಿಂದ ಬಂದಂತ ಬೋಧನೆಯಾಗಿ ಕಾಣಬಹುದು, ಆದ್ರೆ ಅದು ಡಿಸೆಪ್ಷನ್ ಆಗಿರ್ಬೋದು, ತಪ್ಪು ಬೋಧನೆ ಆಗಿರ್ಬೋದು. How will you identify? ಅದನ್ನ ನೀವು ಹೇಗೆ ಗುರುತಿಸ್ತೀರಾ, ಆ ತಪ್ಪು ಬೋಧನೆಯೋ ಸರಿ ಬೋಧನೆಯೋ ಎಂಬುದಾಗಿ? Yes. Amen. Only one way is, ಒಂದೇ ಒಂದು ವಿಷಯ ನಮ್ದಾಗಿ ಹೇಳಿದ್ರೆ, learn the word, study the word. ಸತ್ಯವೇದವನ್ನ ಜ್ಞಾನಿಸಿರಿ. Okay, let's turn to Acts 17:11. ಆಕ್ಟ್ಸ್ ಚಾಪ್ಟರ್ 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. Praise God. Praise Lord. ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಇಲ್ಲಿ? ಥೆಸಲೋನಿಕದವರಿಗಿಂತ ಅಲ್ಲ, ಅವರಿಗಿಂತ ಎಂಬುದಾಗಿ ಹೇಳಲ್ಪಟ್ಟಿದೆ. ಓಕೆ, ಇಂಗ್ಲಿಷ್ ಅಲ್ಲಿ ಬೆರಿಯನ್ಸ್, ಬೆರಿಯೋದವರು, ರೈಟ್? ಸೊ ಬೆರಿಯನ್ಸ್, ಬೇರೋಯರ್. ಓಕೆ, ಸೊ ದಿಸ್ ಪೀಪಲ್ ವಾಟ್ ದೇ ವರ್ ಡೂಯಿಂಗ್, ಅವರ ಬೋಧನೆ ಎಂಬುದಾಗಿ ಹೇಳುವಾಗ ಅವರು ಅಂದ್ರೆ ಇಲ್ಲಿ ಅಪೋಸ್ಟಲ್ ಪೌಲ್, ರೈಟ್? ಅಪೋಸ್ಟಲ್ ಪಾಲ್, ಹಿಸ್ ಟೀಚಿಂಗ್, ರೈಟ್? ಹಿಸ್ ಮೀನ್ಸ್ ಅಪೋಸ್ಟಲ್ ಪಾಲ್. ಓಕೆ, what he was teaching, what they did, they examined through the scriptures and learned whether he was teaching the truth or it is not. ಆ ಬೇರೋಯ್ ಅವರು ಏನ್ ಮಾಡ್ತಾ ಇದ್ರು ಎಂಬುದಾಗಿ ಹೇಳಿದ್ರೆ, ಆ ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸ್ತಾ ಇದ್ರಂತೆ. Praise God. Praise the Lord. Hallelujah. This is very commendable habit. ಇದು ತುಂಬಾ ಒಂದು ಮೆಚ್ಚುಗೆಯ ಒಂದು ಅಭ್ಯಾಸವಾಗಿದೆ. Okay, so Apostle Paul was preaching. ಅಪೊಸ್ತಲ ಪೌಲನು ಬೋಧಿಸ್ತಾ ಇದ್ದನು. The man who's known for his revelation of the grace. ಕೃಪೆಯ ಒಂದು ಪ್ರಕಟಣೆಗೆ ಗುರುತಿಸಲ್ಪಟ್ಟಂತ ಒಬ್ಬ ಮನುಷ್ಯನು. Okay, his word changed when we shared the word, the lives changed. ಆತನು ವಾಕ್ಯವನ್ನು ಹಂಚಿದಾಗ ಜನರು ಬದಲಾದ್ರು. When he touched, or even when his shadow fell, when his kerchief was taken, people got healed, dead raised. ಆತನ ಒಂದು ನೆರಳು ದಾಟಿದಾಗ ಜನರು ಸ್ವಸ್ಥತೆ ಹೊಂದಿದ್ರು ಮತ್ತು ಸತ್ತವರಿಗಿಂದ ಎದ್ದು ಬಂದರಂತೆ. Okay, it is written same thing about Apostle Peter also. ಪೇತ್ರನ ಕುರಿತಾಗಿ ಕೂಡ ಅದೇ ವಿಷಯಗಳು ಬರೆಯಲ್ಪಟ್ಟಿದೆ. So who are these? These are the people whom we look after, like we think, wow, ಇವರೆಲ್ಲ ಯಾರು? ಇವರೆಲ್ಲ ನಾವು ಅಚ್ಚರಿಗೊಂಡು ನೋಡುವಂತಹ ಒಂದು ಜನರು, ಪ್ರಸಿದ್ಧ ಜನರು. Okay, if we are in those times, ನಾವು ಆ ಸಮಯದಲ್ಲಿ ಇರ್ತಾ ಇದ್ರೆ we'd be like, teach anything, we'll do it. ನೀವೇನಾದ್ರೂ ಕಲಿಸಿ, ನಾವು ಮಾಡ್ತೇವೆ ಎಂಬುದಾಗಿ ಹೇಳ್ತಾ ಇದ್ವೇನೋ. But what these people are doing, ಆದ್ರೆ ಇವರು ಏನ್ ಮಾಡ್ತಿದ್ರಂತೆ ಈ ಜನರು? they referred the scriptures. ಬೇರೋಯರು ಅವ್ರು ಏನ್ ಮಾಡ್ತಾ ಇದ್ರಂತೆ, ದೇವರ ವಾಕ್ಯವನ್ನ ಶಾಸ್ತ್ರ ಗ್ರಂಥಗಳನ್ನ ಶೋಧಿಸ್ತಾ ಇದ್ರಂತೆ. ಪೌಲನು ಹೇಳಿದ್ದು ಸರಿಯೋ ಅಲ್ಲವೋ ಎಂಬುದಾಗಿ ಅವರು ವಾಕ್ಯವನ್ನ ಓದಿ ತಿಳಿದುಕೊಳ್ತಾ ಇದ್ರಂತೆ. Praise the Lord. Hallelujah. They did not see whether he's a famous person or not. ಆತನು ಪ್ರಸಿದ್ಧ ಮನುಷ್ಯನೋ ಅಲ್ವಾ ಎಂಬುದಾಗಿ ಅವರು ನೋಡ್ಲಿಲ್ಲ. They did not see whether he can do miracles or not. ಅದ್ಭುತ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತನೋ ಇಲ್ವೋ ಎಂಬುದಾಗಿ ಅವರು ನೋಡ್ಲಿಲ್ಲ. They did not even see his testimony. ಅವನ ಸಾಕ್ಷಿಯನ್ನು ಕೂಡ ಅವರು ನೋಡ್ಲಿಲ್ಲ. Okay, what they saw, ಅವರು ಏನ್ ನೋಡಿದ್ರಂತೆ, whether it is according to the scriptures. ಆತನು ಹೇಳುವುದು ಶಾಸ್ತ್ರ ಗ್ರಂಥಗಳಿಗೆ ಸರಿಯಾಗಿದೋ ಇಲ್ವೋ ಎಂಬುದಾಗಿ ಶೋಧಿಸ್ತಾ ಇದ್ರಂತೆ. Praise the Lord. Praise the Lord. Even if greatest person comes and stands in front of you, ಯಾವುದಾದ್ರೂ ಪ್ರಮುಖ ವ್ಯಕ್ತಿ ಬಂದು ನಿಮ್ಮ ಎದುರು ನಿಂತರೂ ಕೂಡ what we should do, ನಾವೇನ್ ಮಾಡಬೇಕು, whether it is according to the scripture ಅದು ದೇವರ ವಾಕ್ಯದ ಅನುಗುಣವಾಗಿದೆಯೋ ಇಲ್ವೋ ಎಂಬುದಾಗಿ ಪರೀಕ್ಷಿಸಬೇಕು. Okay, even if world leaders come to you and share something, ಲೋಕದ ನಾಯಕರು ಬಂದು ಏನಾದ್ರೂ ನಿಮಗೆ ಹೇಳಿದ್ರು ಕೂಡ, and they say you do this, ಇದನ್ನ ನೀವು ಮಾಡಿ ಎಂಬುದಾಗಿ ಹೇಳಿದ್ರೆ, what you should do, ನೀವೇನ್ ಮಾಡಬೇಕು, check whether it is according to the scriptures ಸತ್ಯವೇದದ ಅನುಗುಣವಾಗಿ ಅವರು ಹೇಳುವಂತದ್ದು ಇದೆಯೋ ಇಲ್ವೋ ಎಂಬುದಾಗಿ ಪರೀಕ್ಷಿಸಿ ನೋಡಬೇಕಾಗಿದೆ. Hallelujah. Hallelujah. Okay, so today, ಇವತ್ತು think about this. ಇದರ ಕುರಿತಾಗಿ ಆಲೋಚಿಸಿರಿ. Your lifestyle and the things that you do, ನಿಮ್ಮ ಜೀವನ ಶೈಲಿ ಮತ್ತು ನೀವು ಮಾಡುವಂತಹ ಕ್ರಿಯೆಗಳು, are those influenced by the word of God? ಅದು ದೇವರ ವಾಕ್ಯದಿಂದ ನಿಮ್ಮನ್ನ ಪ್ರೇರೇಪಿಸ್ತಾ ಇದೆಯೋ, or you simply follow because you trust somebody? ಅಥವಾ ನೀವು ಸುಮ್ಮನೆ ಅದನ್ನ ಮಾಡ್ತಾ ಇದ್ದೀರೋ ಯಾಕಂದ್ರೆ ನೀವು ಬೇರೆಯವರನ್ನ ನಂಬ್ತಾ ಇದ್ದೀರೋ? Okay, it can be anybody. I'm not ಅದು saying it is ಯಾರಾದರೂ wrong. I'm not ಆಗಿರ್ಬೋದು. saying we need to have trust. That is not wrong. ನಂಬಿಕೆ ಇರಬೇಕು, ಅದು ತಪ್ಪೆಂಬುದಾಗಿ ನಾನು ಹೇಳ್ತಾ ಇಲ್ಲ. But what should influence you? The idea, the very core idea that this comes from the word of God, and I am fine with that. I receive it. ಆದ್ರೆ ನೀವು ಒಂದು ಅರ್ಥೈಸಬೇಕಾದ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಇದು ದೇವರಿಂದ ಬರುವಂಥದ್ದು ಅಲ್ವೋ, ದೇವರ ವಾಕ್ಯದಿಂದ ಬರುವಂಥದ್ದಾದ್ರೆ ಅದನ್ನ ನಾನು
ಗ್ರಹಿಸಬೇಕು, ತಿಳ್ಕೊಳ್ಬೇಕು. Hallelujah. Hallelujah. Praise God. Praise the Lord. You know, many people will share online testimonies. ತುಂಬಾ ಜನರು ಆನ್ಲೈನ್ ಸಾಕ್ಷಿಗಳನ್ನ ಹಂಚ್ತಾರೆ. Okay, if you see that, you feel that they're in the right path. ಓ, ಇದು ಸರಿಯಾದಂತಹ ಮಾರ್ಗ ಎಂಬುದಾಗಿ ನಮಗೆ ಆಗ್ತದೆ. ಆಗ So if God has healed, it is God's work. Okay, ದೇವರ it's not ಒಂದು anybody's authority. ದೇವರು ಗುಣ ಮಾಡಿಸಿದ್ರೆ ಅದು ದೇವರ ಒಂದು ಶಕ್ತಿ, Okay. ಬೇರೆಯವರ ಶಕ್ತಿ ಅಲ್ಲ. ದೇವರು ಮಾಡಿರೋ ಕಾರ್ಯ ಅಲ್ಲ. ದೇವರು ಮಾಡಿರುವ ಕಾರ್ಯ. So when somebody says testimony but they have a wrong belief, don't follow them. ಯಾರಾದ್ರೂ ಸಾಕ್ಷಿ ಹೇಳಿದ ಬಳಿಕ ಅವರ ಬಾಯಿಂದ ಬರುವಂತಹ ಮಾತುಗಳು ತಪ್ಪಾದಂತಹ ಒಂದು ನಂಬಿಕೆಯ ಕುರಿತಾಗಿ ನಿಮಗೆ ಸೂಚಿಸಿದ್ರೆ, ಅವರು ಮಾಡುವಂತ ಬೋಧನೆ ಅಥವಾ ನಿಮ್ಗೆ ಏನಾದರೂ ಹಂಚಿಕೊಂಡ್ರೆ, ಸಾಕ್ಷಿ ಇದ್ರೂ ಕೂಡ, ಒಳ್ಳೆ ಸಾಕ್ಷಿ ಇದ್ರೂ ಕೂಡ, ರೈಟ್, ಆ ದೇವರ ವಾಕ್ಯ ವಿರುದ್ಧವಾಗಿದ್ರೆ ನಾವೇನ್ ಮಾಡಬೇಕು? ಇಟ್ಸ್ ಅ ನೋ. ಪ್ರೈಸ್ ಗಾಡ್. ಅದ್ಭುತವಾದ ಸಂಗತಿಗಳನ್ನು ದೇವರ ವಾಕ್ಯ ಪಾಸ್ಟರ್ ವಿಕಾಸ್ ಅವರು ನಮಗೆ ತಿಳಿಯಪಡಿಸಿದ್ದಾರೆ. ಮುಖ್ಯವಾಗಿ ಗಲಾತ್ಯ ಸಭೆ ಅನ್ಯರಿಂದ ರಕ್ಷಣೆ ಹೊಂದಿರುವಂಥ ಸಭೆ. ಹಲ್ಲೆಲೂಯಾ. ಮತ್ತು ಪೌಲನ ಸುವಾರ್ತೆಯನ್ನು ಕೇಳಿ ಪೌಲನೇ ಎಷ್ಟೋ ಅದ್ಭುತವಾಗಿ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಅವರ ಮುಂದೆ ಕಣ್ಣಿಗೆ ಕಟ್ಟಿದ ಹಾಗೆ ಪ್ರದರ್ಶನ ಮಾಡಿದ್ದೇನೆಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅವರು ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದವರು, ದೇವರ ಕೃಪೆಯಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದವರು, ನಂಬಿಕೆಯಿಂದಲೇ ಪವಿತ್ರಾತ್ಮನನ್ನು ಹೊಂದಿದವರು, ಚೆನ್ನಾಗಿ ಮತ್ತು ಆ ಸುವಾರ್ತೆಯನ್ನು ನಂಬಿದ್ದಕ್ಕಾಗಿ ಅನೇಕ ಶ್ರಮೆಗಳನ್ನು, ಹಿಂಸೆಗಳನ್ನು ಸಹ ಹೊಂದಿದವರು. ಹಲ್ಲೆಲೂಯಾ. ಅಷ್ಟು ಮಾತ್ರ ತಮಗೆ ಸುವಾರ್ತೆಯನ್ನು ತಂದಂಥ ಪೌಲನನ್ನು ದೇವದೂತನಂತೆ ಅಷ್ಟು ಗೌರವಿಸಿ ಪ್ರೀತಿ ಮಾಡಿ ಆತನ ಸೇವೆಯನ್ನು ಸಹ ಮಾಡಿದಂಥ ವ್ಯಕ್ತಿಗಳು ಆತನ ಅನಾರೋಗ್ಯದಲ್ಲಿದ್ದಾಗ. ಅಷ್ಟು ಒಳ್ಳೆಯ ಬಿಲೀವರ್ಸ್. ಎಲ್ಲ ರೀತಿಯಲ್ಲಿ ಅವರು ಚೆನ್ನಾಗಿ ಓಡ್ತಾ ಇದ್ರು, ಚೆನ್ನಾಗಿ ನಡೀತಾ ಇದ್ರು. ಅವರಲ್ಲಿ ಎಲ್ಲ ಸತ್ಯಾರ್ಥ ಅವರಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥದ್ದಾಗಿತ್ತು. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ಚೆನ್ನಾಗಿ ಓಡ್ತಾ ಇದ್ದೀರಲ್ಲ, ನಿಮ್ಮನ್ನು ತಡೆದವರು ಯಾರು? ಹಲ್ಲೆಲೂಯಾ. ನಿಮ್ಮನ್ನು ತಡೆದವರು ಯಾರು? ಅಂದರೆ ನಾವು ಚೆನ್ನಾಗಿ ಓಡ್ತಾ ಇರ್ತೇವೆ, ಎಲ್ಲ ನಮ್ಮ ಫೌಂಡೇಶನ್ ಚೆನ್ನಾಗಿರ್ತದೆ, ನಾವು ದೇವರ ವಾಕ್ಯವನ್ನು ಸತ್ಯವನ್ನು ತಿಳಿದವರಾಗಿರ್ತೇವೆ, ನಂಬಿಕೆಯಿಂದಲೇ ರಕ್ಷಣೆ ಹೊಂದಿರ್ತೇವೆ, ಪವಿತ್ರಾತ್ಮನನ್ನು ಹೊಂದಿರ್ತೇವೆ, ಸೇವೆ ನಂಬಿಕೆಗೋಸ್ಕರ ಶ್ರಮೆಗಳನ್ನು, ಹಿಂಸೆಗಳನ್ನು ಹೊಂದಿರ್ತೇವೆ, ಸೇವಕರೊಂದಿಗೆ ಸಭೆಯೊಂದಿಗೆ ನಾವು ಇರುವಂಥವರಾಗಿರ್ತೇವೆ. ಬಟ್ ಹೀಗಿದ್ದಾಗ್ಯೂ ಸಹ ಇನ್ನು ನಾವು ಸೇಫ್ ಅಂತ ಹೇಳಿಕ್ಕಿಲ್ಲ. ಯಾವ ಕಡೆಯಿಂದ ವಂಚಕನಾದ ಸೈತಾನನು ಯಾರಿಂದಲಾದರೂ ಕೆಟ್ಟ ಇನ್ಫ್ಲೂಯೆನ್ಸನ್ನು ಮಾಡಿ ಚೆನ್ನಾಗಿ ಓಡ್ತಿರುವಂಥ ನಮ್ಮನ್ನು ತಡೆಯುವಂಥ ಅಪಾಯ ಇದ್ದೇ ಇರುವಂಥದ್ದಾಗಿರ್ತದೆ. ನಾವೆಲ್ಲ ಗೊತ್ತುಂಟು, ನನ್ನನ್ನು ಯಾರೂ ಮೋಸ ಮಾಡಲಿಕ್ಕಾಗಲ್ಲ ಅಂತ ಹೇಳಿಕ್ಕಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾವು ಎಚ್ಚರವಾಗಿರುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಆ ಸಂಗತಿಗಳನ್ನು ಪಾಸ್ಟರು ಮತ್ತು ಅನೇಕ ಸಂಗತಿ, ಮುಖ್ಯವಾಗಿ ಯಾವಾಗ ನಾವು ನಿಮ್ಮನ್ನು ತಡೆದವರು ಯಾರು, ಚೆನ್ನಾಗಿ ಓಡ್ತಿರುವಾಗ ನಮ್ಮನ್ನು ಹಾಗೆ ಹೋಗದ ಹಾಗೆ ತಡೆಯುವವರ ಬಗ್ಗೆ ಬಹಳ ಎಚ್ಚರವಿರಬೇಕು. ಅನೇಕ ಸಾರಿ ನಮ್ಮ ಮೇಲೆ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೋ ಅವರ ಬಗ್ಗೆ ಗಮನ ಇರಬೇಕು ನಮಗೆ. ಪ್ರೈಸ್ ಅಲ್ಲ. ಯಾಕಂದರೆ ಬೇರೆಯವರು ಯಾರೂ ನಮಗೆ ಮೋಸ ಮಾಡಲಿಕ್ಕಾಗಲ್ಲ. ಯಾರ್ದು ನಾವು ಸತತವಾಗಿ ಕೇಳ್ತಿರ್ತೇವೆ, ಯಾರ ಮೇಲೆ ನಮ್ಗೆ ಒಳ್ಳೆಯ ಅಭಿಪ್ರಾಯವಿರ್ತೈತೆ, ಯಾರು ನಮ್ಮ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರ್ತೈತೆ, ಅಂಥವರದ್ದನ್ನು ನಾವು ನೋಡುವಾಗ ಅವರು ದೊಡ್ಡವರಾಗಿರ್ಬೋದು, ಒಳ್ಳೆಯ ಸಾಕ್ಷಿಗಳಿರ್ಬೋದು, ಪ್ರಸಿದ್ಧಿ ಹೊಂದಿರುವ ವ್ಯಕ್ತಿಗಳಾಗಿರ್ಬೋದು, ಅನೇಕ ಅದ್ಭುತಗಳು, ಮಹತ್ ಕಾರ್ಯಗಳು ಅವರ ಮೂಲಕ ನಡೀತಾ ಇರ್ಬೋದು, ದೊಡ್ಡ ಸಭೆಗಳು ಇರ್ಬೋದು, ಏನಾಗಿದ್ರು, ಈವನ್ ನಮ್ಮ ಪಾಸ್ಟರ್ ಆದರೂ ನಾವಾದರೂ ಸಹ ನಿಮಗೆ ಬಹಳ ಗೌರವ ಇರುವಂಥ ವ್ಯಕ್ತಿಗಳೇ ನಾವಾಗಿರ್ಬೋದು. ಬಟ್ ಆದರೆ ದೇವರ ವಾಕ್ಯ ವಿಷಯಕ್ಕೆ ಬಂದಾಗ ನಾವು ಅದನ್ನು ಶೋಧಿಸುವಂಥ ಅದು ಹಾಗೇನಾ ಅಲ್ಲವಾ ಅಂತೇಳಿ ನಿಮ್ಮ ಕೈಯಲ್ಲಿ ದೇವರು ಸತ್ಯವೇದ ಕೊಟ್ಟಿದ್ದಾನೆ. ಅದನ್ನು ಶೋಧಿಸುವಂಥದ್ದು ಎಷ್ಟು ಮಾತ್ರಕ್ಕೂ ತಪ್ಪಲ್ಲ. ಪ್ರೈಸ್ ಅಲ್ಲ, ತಪ್ಪಲ್ಲ. ಆದ್ದರಿಂದ ನಾವಾಗೆ ಶೋಧಿಸ್ತಾ ದೇವರ ವಾಕ್ಯವನ್ನು ಇದು ಸತ್ಯವಾ ಅಲ್ವಾ, ಪ್ರತಿ ಒಂದು ಹೊಸ ಸಂಗತಿ ಕೇಳಿದಾಗ ಇದು ಹೌದಾ ಏನೋ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಶೋಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನನ್ನು ಕೇಳಿ, ಸ್ವಾಮಿ ಈ ಸಂಗತಿಗಳಿಗೆ ಕೇಳ್ತಿದ್ದೇನೆ, ದೇವರ ಆತ್ಮನೇ ಸರ್ವಸತ್ಯಕ್ಕೆ ನಗಿಸುವಾತನೇ ನನಗೆ ಸಹಾಯ ಮಾಡಿದ್ದು ಹೌದೋ ಏನೋ ನನಗೆ ತಿಳಿಯಪಡಿಸಿ ಎಂಬುದಾಗಿ ದೇವರನ್ನು ಪ್ರಾರ್ಥಿಸಿ ನಾವು ಸತ್ಯವೇದವನ್ನು ನಾವು ಅವರೇನು ವಾಕ್ಯ ಭಾಗಗಳು ಹೇಳಿರ್ತಾರೋ ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನು ನಾವು ಶೋಧಿಸಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಮ್ಮಷ್ಟಕ್ಕೆ ನಾವೇ ಶೋಧಿಸಲಿಕ್ಕೆ ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ಅಂಥ ಟೈಮಲ್ಲಿ ಸೇವಕರ ಸಂಗಡ ಸಹೋದರರ ಪಾಸ್ಟರ್ ಹೇಳ್ತಾ ಇದ್ರು, ನಾವು ಕೂತ್ಕೊಂಡು ಅದು ಹಾಗೇನಾ ಅಲ್ಲವಾ ಎಂಬುದಾಗಿ ನಾವೇನು ಮಾಡಬೇಕು, ಅದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ಮಾಡಿದರೆ ನಮ್ಮನ್ನು ಸತ್ಯದಿಂದ ವಂಚಿಸಲಿಕ್ಕೆ ಯಾರಿಗೂ ಅವಕಾಶ ಇರುವುದಿಲ್ಲ. ಸತ್ಯ ಎಂಬುದು ಬಹಳ ಪ್ರಾಮುಖ್ಯ. ಯಾಕಂದರೆ ಸತ್ಯ ಮಾತ್ರ ನಮ್ಮನ್ನು ಬಿಡುಗಡೆಯಲ್ಲಿ ನಡೆಸುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಈಗ ಹೇಳಿದಾಗ ಯಾವ ಕಾಲದಲ್ಲಿ ಇಲ್ಲದಷ್ಟು ಕ್ರೈಸ್ತ ಬೋಧನೆಗಳು ಈಗ ಎಲ್ಲ ಕಡೆ ಪ್ರಬಲವಾಗ್ತಾ ಇದ್ದಾವೆ, ಎಲ್ಲರಿಗೂ ಸಿಗುವಂಥವಾಗಿದ್ದಾವೆ. ಪ್ರತಿ ದಿನಕ್ಕೆ ಎಷ್ಟೋ ಸಾರಿ ಈಗ ನಾವು ಬಿಗ್ ಜೆ ನೋಡಿದ್ರು 24 ತಾಸು ಮಾತನಾಡ್ತಾ ಇರ್ತೇವೆ. ನಮ್ಮ ಯೂಟ್ಯೂಬ್ಗಳು ಮಾತನಾಡ್ತೇವೆ, ಫೇಸ್ಬುಕ್ಗಳು, ಎಲ್ಲ ಸಭೆಗಳ ಲೈವ್ ಸರ್ವಿಸ್ಗಳು ಎಲ್ಲವನ್ನು ನಮ್ಮ ಕಣ್ಣಿಗೆ ಬೀಳ್ತಾನೇ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಒಂದು ಸೇಫ್ ಏನಂದರೆ ಸತ್ಯ ದೇವರ ವಾಕ್ಯ ಪ್ರಕಾರ ಯಾರು ಹೇಳ್ತಿರ್ತಾರೆ ಅವರಿಗೆ ಮಾತ್ರ ಅಂಟಿಕೊಳ್ಳೋದು ಮೊದಲು ಒಳ್ಳೆಯದು. ಮುಖ್ಯವಾಗಿ ನಮ್ಮ ಸಭೆಯಲ್ಲಿ ಕ್ರಿಸ್ತನ ಸುವಾರ್ತೆ ಸತ್ಯಾರ್ಥ, ಮೂಲ ಸತ್ಯಾರ್ಥಗಳು ಏನಿದ್ದಾವೋ ಅವೆಲ್ಲವೂ ನಿಮಗೀಗ ಪಾಸ್ಟರ್ ಹೇಳಿದರು, ದೇವರು ಒಬ್ಬನೇ,
ಕ್ರಿಸ್ತನಲ್ಲಿ ಎಲ್ಲ ಎಂಬುದ ಕೆಲವು ಸಂಗತಿಗಳು ಹೇಳಿದರು, 5 ಪಾಯಿಂಟ್ಸನ್ನು. ಇದು ನಮ್ಮ ಸಭೆಯಲ್ಲಿ ಹಾಗೆ ಉಂಟಾ ಇಲ್ಲ ಅಂದರೆ ಒಂದು ಸಾರಿ ನೀವು ನೋಡಿಕೊಂಡು ಒಂದೇ ನಮ್ಮ ಸಭೆ ಸಂದೇಶಗಳಿಗೆ ನೀವು ಅಂಟಿಕೊಂಡು ಹೋಗುವಂಥದ್ದಾದರೆ ಸೇಫ್ ಸೈಡ್ ಖಂಡಿತವಾಗಿ ನೀವಿರ್ತೀರಿ. ಬಟ್ ಬೇರೆಯವ್ರದ್ದು ಕೇಳಬಾರ್ದಂತ ನಾನು ಹೇಳೋದಿಲ್ಲ. ಕೇಳುವಾಗ ಎಚ್ಚರಬೇಕು. ಪ್ರೈಸ್ ಎಲ್ಲ ಕೇಳುವಾಗ ಎಚ್ಚರಬೇಕು. ಅದು ಹಾಗೇನಾ ಅಲ್ಲವಾ ಇನ್ಫ್ಲುಯೆನ್ಸ್ ಆಗಬಾರ್ದು. ಇವ್ರು ದೊಡ್ಡ ಸಭೆ, ದೊಡ್ಡ ಅದ್ಭುತಗಳಾಗ್ತವೆ, ಇವ್ರು ಹೇಳೋದು ಯಾಕೆ ಸರಿ ಇರಬಾರ್ದು ಅಂತೇಳಿ ಒಮ್ಮೆ ಕನ್ವಿನ್ಸ್ ಆಗಬಾರ್ದು. ಹಾಗೆ ಉಂಟಾ ಇಲ್ಲವ, ಹೀಗೆ ಹೇಳ್ತಾರೆ ಪಾಸ್ಟ್ರೆ, ಇದು ಹೌದಾ ಅಲ್ಲವಾ, ವಾಕ್ಯ ಏನು ಹೇಳ್ತಿದೆ ಎಂಬುದಾಗಿ ಶೋಧಿಸುವಂಥದ್ದು ಅದು ನಮ್ಮನ್ನು ನಾವು ಚೆನ್ನಾಗಿ ಓಡ್ತಿರುವಾಗ ನಮ್ಮನ್ನು ಯಾರೂ ತಡೆ ಮಾಡಲಿಕ್ಕೆ ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕಮನ್ ಹಲ್ಲೆಲೂಯ. ನಾವು ಸತ್ಯ ಬೋಧನೆ ನೆಲೆಗೊಂಡಿದ್ದರೆ ನಮ್ಮ ಕುಟುಂಬಗಳಿಗೆ ಸತ್ಯ ಬೋಧನೆಯಲ್ಲಿ ನಾವು ನಡೆಸುವಂಥವರಾಗಿರ್ತೇವೆ. ನಾವು ಯಾರ ಹತ್ರ ದೇವರ ವಾಕ್ಯ ಮಾತನಾಡ್ತೇವೋ ಅವ್ರಿಗೂ ಸತ್ಯ ಬೋಧನೆಗಳನ್ನು ಹೇಳುವಂಥವರಾಗಿರ್ತೇವೆ. ಹೀಗೆ ಸಭೆ ಸತ್ಯದಲ್ಲಿ ನೆಲೆಗೊಳ್ತೇವೆ. ಪ್ರೈಸ್ ದಿ ಲಾರ್ಡ್. ಅದು ಬಿಡುಗಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಿಂದ ಕೃಪೆಗಳನ್ನು ನಮಗೆ ಕೊಟ್ಟು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಬೆನ್ನೆತ್ ಪಾಸ್ಟರ್ ಮಿಸ್ಸಸ್ ಸಿಸ್ಟರ್ ಶೋಭಾ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಕಾರ್ಕಳದಲ್ಲಿ ಸೇವೆ ಮಾಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ದೇವರ ಸೇವಕರು. ಅವ್ರ ಮುಂದೆ ಬಂದು ಪ್ರಾರ್ಥಿಸಬೇಕೆಂಬುದಾಗಿ. ಪರಿಶುದ್ಧನು ಸರ್ವಶಕ್ತನಾಗಿರೋ ನಮ್ಮ ತಂದೆಯಾದ ದೇವರನಿಗೆ ಸ್ತೋತ್ರ ಕರ್ತನೆ. ಅಪ್ಪ, ಈ ದಿನಗಳಲ್ಲಿ ಸ್ವಾಮಿ ಕರ್ತನೆ ನಮ್ಮನ್ನು ನೀನು ಕರ್ತನೆ ಸ್ವಾಮಿ ಅನೇಕ ಸಂಗತಿಗಳಿಂದ ನೀನು ತಿದ್ದುಪಾಡಿ ಮಾಡ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ದಿನಗಳಲ್ಲಿ ಸ್ವಾಮಿ ಬರುವಂಥ ಅನೇಕ ವಿಧಗಳ ಬೋಧನೆಗಳು ಸ್ವಾಮಿ, ಅದನ್ನು ನಾವು ಕರ್ತನೆ ಸ್ವಾಮಿ ಕೇಳುವಾಗಲೂ ಕರ್ತನೆ ಸ್ವಾಮಿ ನಾವು ಅದನ್ನು ವಿವೇಚಿಸುವಂಥ ಕರ್ತನೆ ಆತ್ಮನನ್ನು ನಮಗೆ ದಯಪಾಲಿಸಿಕೊಡುವುದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕರ್ತನೆ ಸ್ವಾಮಿ ಅದರಲ್ಲಿ ಉಂಟೋ ಇಲ್ಲವೋ ಎಂಬುದನ್ನು ನಾವು ಪರೀಕ್ಷಿಸುವಂತೆ ಬೇರೆಯ ಸಭೆಯವರು ಯಾವ ರೀತಿಯಾಗಿ ಸ್ವಾಮಿ ಆ ಒಂದು ಕೆಲಸವನ್ನು ಅವರು ಮಾಡ್ತಿದ್ದರು, ಅದೇ ರೀತಿಯಲ್ಲಿ ನಾವು ಕೂಡ ಸ್ವಾಮಿ ಈ ದಿನದಲ್ಲಿ ವಾಕ್ಯಗಳು ಬರುವಾಗ ಇದು ಇದೆಯೋ ಇಲ್ಲವೋ, ಸತ್ಯವೋ ಅಲ್ಲವೋ ಎಂಬುದನ್ನು ನಾವು ಪರೀಕ್ಷಿಸುವಂತೆ ನಮ್ಮನ್ನು ಬಲಪಡಿಸಿ ನಡೆಸು ಸ್ವಾಮಿ. ಕರ್ತನೆ, ಈ ರೀತಿಯಾಗಿ ಸಭೆಯಲ್ಲಿ ನೀನು ಕರ್ತನೆ ನಮ್ಮನ್ನು ಕ್ರಮಪಡಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇಂಥ ಬೋಧನೆಗಳಿಂದ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ದಿನಗಳಲ್ಲಿಯೂ ಕರ್ತನೆ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಸ್ವಾಮಿ ಅನೇಕ ವಿಧವಾದ ಕರ್ತನೆ ಸಂದೇಶಗಳ ಮಧ್ಯದಲ್ಲಿ ಸ್ವಾಮಿ ನಾವು ಸತ್ಯವನ್ನು ವಿವೇಚಿಸುವಂತೆ ಆ ಆತ್ಮನಿಂದ ನಾವು ತುಂಬಲ್ಪಡುವಂತೆ ನಮ್ಮೆಲ್ಲರನ್ನು ನೀನು ಬಲಪಡಿಸಿ ನಡೆಸಯ್ಯ ಸ್ವಾಮಿ. ಪವಿತ್ರ ಆತ್ಮನೇ, ನೀನು ನಮ್ಮಲ್ಲಿದ್ದಿ ಸ್ವಾಮಿ. ನಮ್ಮನ್ನು ಕರ್ತನೆ ಸತ್ಯವನ್ನು ವಿವೇಚಿಸುವ ಆತ್ಮ ನಮ್ಮೆಲ್ಲರಿಗೆ ಅದು ಒದಗಿ ಬರುವಂತೆ ಸ್ವಾಮಿ ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಪ್ರತಿ ಮಂಗಳವಾರದಂದು ನಡೆಯುವಂಥ ಈ ಒಂದು ಬೈಬಲ್ ಸ್ಟಡಿಗಾಗಿ ನಿಮಗೆ ಸ್ತೋತ್ರ. ಇದನ್ನು ಬೋಧಿಸುವಂಥ ಸೇವಕರುಗಳನ್ನು ಸ್ವಾಮಿ ನೀನು ಕರ್ತನೆ ಅವರನ್ನು ಜ್ಞಾನದಿಂದ ತುಂಬಿಸಿ ಯಾವ ರೀತಿಯಾಗಿ ಈ ವಿಷಯಗಳನ್ನು ತಿಳಿಯಪಡಿಸಬೇಕು ಅವರಿಗೆ ಬೇಕಾದ ಜ್ಞಾನವನ್ನು ಬಲವನ್ನು ಕೊಟ್ಟು ನೀನು ನಡೆಸು ಸ್ವಾಮಿ. ಈ ಸತ್ಯ ಬೋಧನೆಯಲ್ಲಿ ನಾವು ನೆಲೆಗೊಂಡವರಾಗಿ ಮುಂದಿನ ದಿನಗಳಲ್ಲಿ ಸ್ವಾಮಿ ನಾವು ಆಶೀರ್ವಾದ ಭರಿತರಾಗಿ ಇನ್ನೊಬ್ಬರಿಗೆ ಪ್ರಯೋಜನಕರವಾಗಿ ನಾವು ಫಲಿಸುವಂತೆ ನಮ್ಮೆಲ್ಲರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್.